ನಾವು ರೈತರು, ಕಾರ್ಮಿಕರು, ನೊಂದವರ ಪರ. ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್ ಮೊಹಮ್ಮದ್ ಅಲಿ ಬಾಳ್ಕರ್ ಸಾರಥ್ಯದಲ್ಲಿ. ಬನ್ನಿ ಕೈ ಜೋಡಿಸಿ. ಜೈ ಜವಾನ್, ಜೈ ಕಿಸಾನ್. ಏನು ಮಾತಾಡೋ ನಮ್ಮ ರೈತ ಸಂಘಟನೆ ನಾವು ಸೇರಿಸಿದ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಒಂದು ವಿಷಯ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಏನು ನಾವು ಕಬ್ಬಿನ ಸಂಬಂಧ ಹೋರಾಟ ಮಾಡಿದ್ದು 3,500 ರೂಪಾಯಿ ಬೇಕಂತೇಳಿ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿದು 3,300 ಘೋಷಣೆ ಮಾಡ್ತೀವಿ. ಅದು ತೃಪ್ತಿ ಇಲ್ಲ ನಮಗೆ. ಅದೇ ರೀತಿಯಾಗಿ ಅಷ್ಟು ಕೊಡೋದ್ರ ಜೊತೆಯಲ್ಲಿ ನಾವು ಇವತ್ತೇನು ನಮ್ಮ ರೈತರಾಯ್ತು, ನಮ್ಮ ಟ್ಯಾಕ್ಟರ್ ಆಯ್ತು, ಕಬ್ಬಿನಾರು ಆಯ್ತು, ಈಗ ಲಗಾಣಿ ಪಾಪ ಒಂದು ಲೋಡಿಗೆ 5-6 ಸಾವಿರ ತೊಗೋತಾರು. ಯಾಕತ್ ನಾವು ಲಗಾಣಿ ಅವ್ರನ್ನ ಕೇಳಂತಲೇ ಅವ್ರು ಒಂದೇ ಮಾತು ಹೇಳ್ರು, ನೀವು ಕಬ್ಬಿಗೆ ಹೋರಾಟ ಮಾಡಿರಿ, ಆದ್ರೆ ನಮ್ಗೆ ಯಾರು ನ್ಯಾಯ ಕೊಡ್ಸೋರು ಅಂತೇಳಿ. ಬರೋ ದಿನಗಳಲ್ಲಿ 1 ಟನ್ ಕಬ್ಬಿಗೆ ಕಟಾವು ಮಾಡೋರಿಗೆ 500 ರೂಪಾಯಿ ಕೊಡ್ಬೇಕಂತೇಳಿ ಆಗ್ರಹ ಐತಿ. ಟ್ಯಾಕ್ಟರ್ದು ಏನೋ 1 ಕಿಲೋಮೀಟರ್ಗೆ ಸಾಗಾಣಿಕೆ ಐತಿ, ಕೊಡ್ತಕ್ಕಂಥ ಹಣದಲ್ಲಿ ಹೆಚ್ಚಿಗೆ 50 ರೂಪಾಯಿ ಹಾಕಿ ಪ್ರೋತ್ಸಾಹನ ಕೊಡಬೇಕು. ತದನಂತರ 2ನೇ ಬಿಲ್ಲಾಗಿ 500 ರೂಪಾಯಿ ಕಬ್ಬಿ ಬಿಲ್ ಕೊಡಲೇಬೇಕು ಅವರ. ಇಲ್ಲಪ್ಪ ಅಂತಂದ್ರೆ ಮತ್ತೆ ನಾವು ಫ್ಯಾಕ್ಟ್ರಿ ಬಂದ್ ಆದ್ರೂ ನಮ್ದು ಹೋರಾಟ ಇರೋದನ್ನ ಯಾಕೆ ಈ ಮಾತು ಹೇಳತ್ತಂದ್ರೆ ಈಗ ಅಲ್ಪ ಸ್ವಲ್ಪ ಜಯ ಆಗೈತೆ ನಮ್ಗೆ. ಅದಕ್ಕೆ ಎಲ್ಲರಿಗೂ ಆಗ್ಬೇಕು, ಕಬ್ಬಿನ ಮಾಲಕಿಗೂ ಆಗಬೇಕು, ಟ್ಯಾಕ್ಟರ್ದವ್ರಿಗೆ ಆಗಬೇಕು, ಕಡಿಯಾರಿಗೆ ಆಗಬೇಕು. ಇದ್ರ ಜೊತೆಯಲ್ಲಿ ತಕ್ಷಣ ಗೇಟ್ ಕುಣಿಸಿದ್ರು, ತೂಕದ ಮಾಪನ ಕುಣಿಸ್ಬೇಕಂತೇಳಿ ಎಬ್ರಿಜ್ ಕುಣಿಸ್ಬೇಕಂತ ಹೇಳತ್ತ ನಾವು. ಇನ್ನೂವರೆಗೆ ಎಬ್ರಿಜ್ ಆಗಿಲ್ಲ. ಒಂದು ಫ್ಯಾಕ್ಟರ್ 1 ಟನ್ 2 ಟನ್ ಮತ್ತು ಕಟಾವು ಮಾಡೋಕೆ ಚಾಲು ಮಾಡೋರು ಅದು ಪ್ರೂಫ್ ನಮ್ಮ ಸಮೇತ ಅದಾವೆ. ಅದಕ್ಕಾಗಿ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗೆ ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತು, ತಕ್ಷಣ ಎಚ್ಚೆತ್ತುಕೊಂಡು ಕೇಸಿದ ಫ್ಯಾಕ್ಟ್ರಿ ಮಾಲಕರ ಮೀಟಿಂಗ್ ಕರೆದು ಎಲ್ಲರಿಗೂ, ಒಂದು ರೈತರಿಗೆ, ಒಂದು ಸಾಗಾಣಿಕೆದಾರರಿಗೆ ಹಾಗೂ ಕಟಾವು ಮಾಡೋರಿಗೆ ಎಲ್ಲರಿಗೂ ಕೇಸಿಂದ ಹೆಚ್ಚಿಗೆ ದನ ಕೊಡ್ಬೇಕಂತ ಹೇಳಕ್ಕೆ ಬಯಸ್ತು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ಈಗೇನು APMCಯಲ್ಲಿ ನಮ್ಮ ರೈತರ ಬಾಜು ಒಯ್ತಾ ಇದ್ದಾರೋ ಅವರಿಗೆ 1,500, 2,000, 3,000 ಅಂತೇಳಿ ಟ್ಯಾಕ್ಸ್ ಹಾಕಿ ಪಾವತಿ ಕೊಡ್ತಾರೆ. 15 ಸಲ ನಾವು ಹೋಗಿ ಹೇಳಿದ್ರು ಸಹ ಇನ್ನೂವರೆಗೆ ಯಾವುದೋ ರೂಪುರೇಷೆ ಬಂದಿಲ್ಲ. ಇನ್ನು ಕಮಿಷನ್ನ ತಗೋತಾ ಇದ್ದಾರೆ, ಅದಕ್ಕೆ ಏನು ತಗೋಬಾರ್ದು ರೂಲ್ಸ್ ಐತಿ. ಬರೋ ದಿನಗಳಲ್ಲಿ ಏನಾರು ಹಿಂಗೆ ಮುಂದುವರಿಸ್ರಪ್ಪ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡೋಕೆ ಹಿಂಜರಿದಿಲ್ಲ. ರೈತರ ಪರ ನಾವು ಸದಾ ಇದ್ದೇವೆ. ಅದಕ್ಕಾಗಿ ದಯವಿಟ್ಟು ಏನಾರ ನಮ್ಮ ರೈತ ಸಂಘದವರು ಯಾರೋ ಇದ್ರು ಸದಕ್ಕೆ ರೈತರನ್ನು ಮೋಸ ಮಾಡುವಂಥ ಕೆಲಸ ಮಾಡಬೇಡ್ರಿ ಅಂತೇಳಿ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ರೈತ ಸಂಘದವರಿಗೆ ಕರೆ ಕೊಡ್ತೇನೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಉಗ್ರ ಹೋರಾಟ ಕಬ್ಬಿಗಾಗಿ ಮಾಡ್ತೇವೆ ಅಂತ ಹೇಳಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ರೈತ ಸಂಘ. ನಾವು ಇವತ್ತು ರೈತರ ಆಶೆಯನ್ನು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ನಾವು ಅನೇಕ ನಮ್ಮ ಸಂಘಟನೆಗಳ ವಿಷಯವನ್ನು ತಿಳಿಸಿದ್ರು. ಏನಪ್ಪ ಅಂತಂದ್ರೆ, ಈಗೇನು ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ವರ್ಷಕ್ಕೆ 6,000. ಅದನ್ನು ನಮ್ಮ ರೈತರ ಒತ್ತಾಯ 24,000 ಕೊಡಬೇಕಂತೇಳಿತ್ತು. ಅದೇ ರೀತಿ ಎಲ್ಲ ನದಿಗಳ ಜೋಡಣೆ ಆಗಬೇಕು, ಎಲ್ಲ ರೈತರು ನೀರಾವರಿ ವ್ಯವಸ್ಥೆ ಆಗಬೇಕು. ಯಾಕಂದರೆ ಸಾಕಷ್ಟು ಸುಮಾರು ಈಗ 79 ವರ್ಷಗಳಾದರೂ ಕೂಡ ಇವತ್ತು ನೀರಾವರಿ ವ್ಯವಸ್ಥೆಯಿಂದ ಕೃಷಿಕರು ವಂಚಿತರಾಗಿದ್ದಾರೆ. ಇದನ್ನು ಕೂಡ ಒತ್ತಾಯವನ್ನು ನಾವು ಕೇಂದ್ರ ಸರ್ಕಾರದ ಬಜೆಟ್ಗಿಂತ ಮುಂಚಿತವಾಗಿ ಹೇಳಿದ್ದೀವಿ. ಯಾವುದೂ ಕೂಡ ಇವತ್ತು ನಮ್ಮ ಸರ್ಕಾರ ಮಾಡಿಲ್ಲ ಅಂಥೇಳಿ ನಾವು ಇವತ್ತು ಭಾಳ ಒಂದು ವ್ಯಥೆಯಿಂದ ಹೇಳಕತ್ತೇವೆ. ಅದಷ್ಟೇ ಅಲ್ಲದೆ, ನಾನು ಈಗ ನಮ್ಮ ಕಡ್ಲಿ ಸೀಸನ್ ಬಂದಿರೋದರಿಂದ ಕಡ್ಲಿಗಳ ಒಕ್ಕಲಾಗಿದೆ. ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಏನು 5,875 ರೂಪಾಯಿ ಸರ್ಕಾರದಿಂದ ಖರೀದಿ MSPಯನ್ನು ಮಾಡಿದೆ, ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ತಾವು ಖರೀದಿ ಕೇಂದ್ರಗಳನ್ನು ತೆಗಿಬೇಕು, ಆದಷ್ಟು ಜಲ್ದಿ ತೆಗಿಬೇಕು. ಯಾಕಂತಂದ್ರೆ ಎಲ್ಲ ಕಾಳುಗಳನ್ನು ಮಾರಿದ ಮ್ಯಾಗ ನೀವು ತೆಗೆಯೋದ್ರಿಂದ ಇದು ಕೇವಲ ದಲ್ಲಾಳಿಗಳಿಗೆ ಉಪಯೋಗ ಆಗುತ್ತೆ. ಸರ್ಕಾರಕ್ಕೆ ಇದರ ಅರಿವು ಇರಬೇಕು. ಮುಂಚಿತವಾಗಿ ಖರೀದಿ ಕೇಂದ್ರಗಳು ತೆಗೆಯೋದ್ರಿಂದ ರೈತರಿಗೆ ಒಂದು ರೀತಿಯಲ್ಲಿ ತಾವು ಮಾಡಿದಂಥ ಏನಿದು ಒಂದು ಒಳ್ಳೆಯ ಉದ್ದೇಶ ರೈತರಿಗೆ ಮುಟ್ತತಿ. 5,875 ಅವರಿಗೆ ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ
ಇವತ್ತೇನು ನಾವು ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ವಿಷಯವನ್ನು ತಿಳಿಸಿದ್ದೇವೆ. ಹೀಗಾಗಿ ಇಷ್ಟೇಳಿ ನನ್ನ 2 ವಿಷಯನ ತಿಳಿಸ್ತೇವೆ.